ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಇದು ವಾರ ಭವಿಷ್ಯ ಕಾರ್ಯಕ್ರಮ. ಭಾನುವಾರದಿಂದ ಶನಿವಾರದವರೆಗೂ ನಾನಿವತ್ತು ನಿಮಗೆ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಿದ್ದೀನಿ. ನಮ್ಮ ಚಾನಲ್ಗೆ ಯಾರು ನೀವು ಹೊಸಬರಾಗಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ವಾರ ಭವಿಷ್ಯ ಭಾನುವಾರದಿಂದ ಶನಿವಾರದವರೆಗೂ. ಭಾನುವಾರ ಅಂದರೆ ರವಿಯ ವಾರ. ಸೂರ್ಯ ನವಗ್ರಹಗಳಲ್ಲೇ ರಾಜಗ್ರಹ. ಕೆಲವರು ಹೇಳ್ತೀರಾ ಗುರುಜಿ ನಂತರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಕೂಡ ನೀವು ಭವಿಷ್ಯವನ್ನು ತಿಳ್ಕೋಬಹುದು. ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ ಅಂತ ಕರೀತಾರೆ. ಮುಖ ಸಾಮುದ್ರಿಕ ಶಾಸ್ತ್ರ, ಇದನ್ನ ಫೇಸ್ ರೀಡಿಂಗ್ ಅಂತಾರೆ. ಇದರಿಂದನೂ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಕೆಂಪು ಬಣ್ಣದ ತುಟಿಗಳಿದ್ದು ಕಾಂತಿಯುತೆಯಿಂದ ಕೂಡಿದ್ದರೆ ನಿಮ್ಮಲ್ಲಿ ಸಂಪತ್ತುಳ್ಳವರಾಗಿರ್ತೀರಿ ಅನ್ನುವಂಥದ್ದು ಮುಖ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ. ಅದನ್ನೇ ಫೇಸ್ ರೀಡಿಂಗ್ ಅಂತಾನು ಕೂಡ ಹೇಳಲಾಗುತ್ತೆ. ನೋಡಿ, ಹಾಗೆ ಮುಖ ಅಥವಾ ಹಸ್ತ ಇದನ್ನೆಲ್ಲ ನೀವು ಭವಿಷ್ಯವನ್ನು ತಿಳ್ಕೋಬಹುದು. ಈಗ ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಈ ವಾರದಲ್ಲಿ 28ನೇ ತಾರೀಕು ಫೆಬ್ರವರಿ 2024 ಯಾರು ಸಂಕಷ್ಟಹರ ಚತುರ್ಥಿ ಮಾಡ್ತಾ ಇದ್ದೀರಿ ಅವ್ರಿಗೋಸ್ಕರ 28ನೇ ತಾರೀಕು ಫೆಬ್ರವರಿ 2024 ಸಂಕಷ್ಟಹರ ಚತುರ್ಥಿ. ಚಂದ್ರೋದಯ ಉಪವಾಸ ಇರ್ತೀರಿ. ಚಂದ್ರೋದಯ ನಂತರ ಅಂದರೆ 9:30 PM ಚಂದ್ರೋದಯ ಆಗುತ್ತೆ. ಈ ವಾರ ಚಂದ್ರ ಉಬ್ಬಾ ನಕ್ಷತ್ರ, ಪೂರ್ವ ಪಾಲ್ಗುಣಿ ಅಂತಲೂ ಕರೀತಾರೆ. ಉತ್ತರ ನಕ್ಷತ್ರ, ಉತ್ತರ ಪಾಲ್ಗುಣಿ, ಉಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನೀವು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ನಿಮ್ಮ ಜನ್ಮ ನಕ್ಷತ್ರ, ನಿಮ್ಮ ಗೋತ್ರ ಎಲ್ಲ ನಿಮ್ಗೆ ತಿಳಿದಿರುತ್ತೆ. ಚಂದ್ರನ ಮೊಮೆಂಟು ಕೂಡ ನಾನು ತಿಳಿಸಿದ್ದೀನಿ. ಈಗ ನೋಡೋಣ ಮೇಷರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ. ಮೇಷರಾಶಿಯಾಧಿಪತಿ ಈ ವಾರ ದಶಮ ಭಾವದಲ್ಲಿ ಉಚ್ಚನಾಗಿದ್ದಾನೆ. ನಿಮಗೆ ಲೀಡರ್ಶಿಪ್ ಅಲ್ಲಿ ಇರಬೇಕು, ಒಳ್ಳೆ ಪೋಸ್ಟ್ ಪೊಸಿಷನ್ ತಗೋಬೇಕು, ಇವೆಲ್ಲ ಆಸೆ ಆಕಾಂಕ್ಷೆಗಳನ್ನ ಉತ್ಪತ್ತಿ ಮಾಡ್ತಾನೆ. ಅದಾಗೋದಕ್ಕೋಸ್ಕರ ಪ್ರಯತ್ನಗಳನ್ನಾದರೂ ಕೂಡ ನೀವು ಮಾಡ್ತೀರಿ. ನಿಮ್ಮ ಧನಾಧಿಪತಿಯಾದಂತಹ ಶುಕ್ರ ದಶಮ ಭಾವದಲ್ಲಿದ್ದಾನೆ. ಆಮೇಲೆ 6ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ದಾನೆ. ನೀವು ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ದೀರಿ, ನಿಮಗೆ ಒಳ್ಳೆ ಧನ ಲಾಭ ಆಗುತ್ತೆ. ನಿಮ್ಮ ಚಿಕ್ಕ ಸಹೋದರ ಸಹೋದರಿಯಿಂದನೂ ಕೂಡ ನಿಮಗೆ ಸಹಯೋಗ ಸಿಗುತ್ತೆ. ಲಾಭ ಕೂಡ ಪ್ರಾಪ್ತಿ ಆಗುವ ಸಾಧ್ಯತೆಗಳು ಈ ವಾರ ಕಂಡು ಬರ್ತಾ ಇದೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಮೇಷರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಜಾಗ್ರತೆ. ಶತ್ರುಗಳನ್ನ ಸೋಲಿಸ್ತೀರಿ ಅಂದ್ರೆ ಟೈಮ್ ತುಂಬಾ ಚೆನ್ನಾಗಿದೆ. ಜಾಗ್ರತೆ ಅಂದ್ರೆ ತುಂಬಾ ಚೆನ್ನಾಗಿದೆ ಟೈಮು. ನಿಮಗೆ ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ. ಈ ವಾರ 5 ದಿನ ಸೂಪರು. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಗೃಹದಲ್ಲಿ ಶಾಂತಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಗೌರವ ಮತ್ತು ಸನ್ಮಾನಗಳು, ರುಚಿಯಾದಂಥ ಅನ್ನ ಪರಬ್ರಹ್ಮ ಅಂತೀವಿ, ರುಚಿಯಾದಂಥ ಆಹಾರ ತಿನ್ನುವಂತಹ ಯೋಗ ನಿಮಗೆ ಈ ವಾರದ 5 ದಿವಸ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ನೀವು ವಿವಾಹ ಆಗಿದ್ದರೆ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ ಆಗ್ಬೋದು. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಆಗ್ಬೋದು. ಎಚ್ಚರ. ಕೆಲವರಿಗೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ಬೋದು, ಕೆಲವರಿಗೆ ಕಷ್ಟಗಳು ಹೆಚ್ಚಾಗ್ಬೋದು. ಇನ್ನು ಕೋಪ ಕಲಹಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ ಮೇಷರಾಶಿ ಜಾತಕರಿಗೆ. ಹಾಗಾದರೆ ಮೇಷರಾಶಿ ಜಾತಕರು ಈ ವಾರ ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅನ್ನುವಂತಹ ವಿಚಾರದಲ್ಲಿ ಇರ್ತೀರಿ. ಯಾರ್ಯಾರು ಗುರುಗಳನ್ನ ಆರಾಧನೆ ಮಾಡ್ತೀರಿ, ದತ್ತಾತ್ರೇಯ ಸ್ವಾಮಿಗಳಾಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅವರ ಸೇವೆ, ಗುರುಗಳ ಸೇವೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ಈ ವಾರ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ.
ಲಾಡುನ ರಾಯರ ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯ ಇಟ್ಟು ಬಂದಂಥ ಭಕ್ತಾದಿಗಳಿಗೆ ಲಾಡುನ ನೀವು ಗುರುವಾರ ದಾನ ಮಾಡೋದ್ರಿಂದ ಮೇಷರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಮಠ ಎಲ್ಲಿದೆಯೋ ರಾಯರ ಮಠದಲ್ಲಿ ನೀವು ಇದನ್ನ ಮಾಡ್ಬೋದು. ಇನ್ನು ರಾಶಿಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಕುತೂಹಲದಿಂದ ವೇಟ್ ಮಾಡ್ತಾ ಇರ್ತೀರಿ. ವೃಷಭ ರಾಶಿಯವರಿಗೆ 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ವೃಷಭ ರಾಶಿಯ ಅಧಿಪತಿಯಾದಂಥ ಶುಕ್ರ 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಆಮೇಲೆ ನಿಮಗೆ ಸಪ್ತಮಾಧಿಪತಿಯಾದಂತಹ ಮಂಗಳ ಕೂಡ 9ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದೆ. ನೀವು ವೃಷಭ ರಾಶಿಯವರು ವಿವಾಹ ಆಗಿದ್ದರೆ ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡುವ ಯೋಗ ಉಂಟಾಗುತ್ತೆ. ಎಲ್ಲೆಲ್ಲಿ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳು ಅಂತ ಕರಿತೀವಿ, ಕಾಶಿ ವಿಶ್ವನಾಥ ಇರ್ಬೋದು, ದಕ್ಷಿಣದಲ್ಲಿ ಬಂದಾಗ ನೀವು ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು, ಹೀಗೆ ತೀರ್ಥಕ್ಷೇತ್ರಗಳ ದರ್ಶನಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗಿ ದೇವರ ಆಶೀರ್ವಾದ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ನೀವು ನಿಮ್ಮ ಸಂಗಾತಿಯ ಜೊತೆಗೆ ದೇವರ ದರ್ಶನವನ್ನು ಕೂಡ ಮಾಡ್ಬೋದು. ಹಾಗಾದ್ರೆ ವೃಷಭ ರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ನಿಮಗೆ ಧನಾಧಿಪತಿಯಾದಂತಹ ಬುಧ ದಶಮ ಭಾವದಲ್ಲಿದ್ದಾನೆ. ಯಾರ್ಯಾರು ಅಕೌಂಟೆಂಟ್ಗಳಿದ್ದೀರಿ ಅವರೆಲ್ಲರಿಗೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ. ಯಾರಾದರೂ ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಕು ಅಂದರೆ ಮಾಡ್ಬೋದು. ಸ್ಕಿನ್ ಡಾಕ್ಟರ್ಗಳಿಗೆ ಒಳ್ಳೆ ಧನಲಾಭ ಆಗುತ್ತೆ. ನಿಮಗೆ ಬಾಯ್ ಫ್ರೆಂಡ್ ಸ್ತ್ರೀ ಜಾತಕರಾಗಿದ್ದರೆ ಅಥವಾ ಪುರುಷ ಜಾತಕರಾಗಿದ್ದರೆ ಗರ್ಲ್ ಫ್ರೆಂಡ್ ಅವರಿಂದ ನಿಮಗೆ ಎಲ್ಲ ಅನುಕೂಲಗಳು ಲಾಭ ಆಗುವ ಸಾಧ್ಯತೆಗಳಿದೆ. ಎಲ್ಲರೂ ಕೂಡ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕೂಡ ಕಾಮಿಡಿ ಆ್ಯಕ್ಟಿಂಗ್ ಮಾಡ್ತೀರಾ, ಅಂಥವ್ರಿಗೂ ಕೂಡ ಅಭಿವೃದ್ಧಿ ಇದೆ. ನಿಮ್ಮ ಸೋದರ ಮಾವನಿಗೂ ಕೂಡ ಅಭಿವೃದ್ಧಿಯಾಗುವ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಭಾನುವಾರ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಅಸಮತೋಲನ, ಅಜೀರ್ಣ ಆಗುವಂಥದ್ದು, ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆ ಇದೆ. ಕೆಲವರಿಗೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ವೃಷಭ ರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 4 ದಿನ ಭಾನುವಾರ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವಂಥದ್ದು, ಪ್ರಮೋಷನ್ ಆಗುವಂಥದ್ದು, ಫಲದಾಯಕ ಪ್ರಯಾಣಗಳನ್ನು ನೀವು ಮಾಡ್ತೀರಿ. ಈ ರೀತಿ ವಾರದ ಕೊನೆ 4 ದಿನ ನಿಮಗೆ ಅತ್ಯಂತ ಶುಭ ಫಲ ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ವೃಷಭ ರಾಶಿಯವರು ಈ ವಾರ ಏನು ಪರಿಹಾರವನ್ನು ಮಾಡ್ಕೋಬೇಕು ಅಂದರೆ ದೇವಿ ಯಾರು ಶಕ್ತಿ ದೇವತೆ ಇರ್ಬೋದು ಅಥವಾ ತಾಯಿ ಮಹಾಲಕ್ಷ್ಮಿ ಇರ್ಬೋದು, ಅವರ ದೇವಿಗೆ ಏನಾದರೂ ಒಂದು ಹೂವು ಅಥವಾ ಅಭಿಷೇಕ ಈ ಥರ ಏನಾದರೂ ಸೇವೆಯನ್ನು ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮ 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಭಾನುವಾರದಿಂದ ಶನಿವಾರದವರೆಗೂ ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅಷ್ಟಮ ಭಾವದಲ್ಲಿ ಕುಜ ಮತ್ತೆ ಶುಕ್ರ ಸಂಚಾರ, ಲಾಭಸ್ಥಾನದಲ್ಲಿ ಗುರು ಸಂಚಾರ, ನಿಮಗೆ ಗುರುಬಲ ಕೂಡ ಇದೆ. ಹಾಗಾದ್ರೆ ರಾಹು ಕೂಡ ದಶಮ ಭಾವದಲ್ಲಿದ್ದಾನೆ. ಮಿಥುನ ರಾಶಿಯವರು ಏನಾದರೂ ಫಾರಿನಲ್ಲಿ ಸೆಟ್ಲ್ ಆಗಿ ಅಲ್ಲಿ ಅರ್ನಿಂಗ್ ಮಾಡ್ತಾ ಇದ್ರೆ ಧನ ಲಾಭ ಆಗುತ್ತೆ. ನೀವು ಇಂಡಿಯಾದಲ್ಲೇ ಇದ್ರೆ MNC ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಒಳ್ಳೆ ಅಭಿವೃದ್ಧಿ ಇರುತ್ತೆ. ಆಮೇಲೆ ಫಾರಿನಿಗೆ MNC ಕಂಪ್ನಿಗಳಿಗೆ ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ ಕೆಲಸ ಸಿಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಫಾರಿನಲ್ಲಿ ಇದ್ದಾಗ ಫಾರಿನರ್ಸ್ ನಮ್ಗೆ ಹೊಂದ್ಕೊಂಡು ಹೋಗ್ಬೇಕಾಗುತ್ತೆ, ಅದರಲ್ಲೆಲ್ಲ ನಿಮಗೆ ಶುಭ ಫಲ ಸಿಗುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಧನ ನಷ್ಟ, ಟೈಮ್ ಚೆನ್ನಾಗಿರಲ್ಲ, ಎಲ್ಲ ವಿಷಯದಲ್ಲೂ ಉದ್ವೇಗ, ಮಲಗಕ್ಕೆ ಹೋದ್ರೆ ನಿದ್ದೆ ಬರಲ್ಲ, ನಿದ್ರಾಭಂಗ ಅಥವಾ ಯಾರಾದರೂ ಫೋನ್ ಮಾಡಿ ನಿದ್ದೆ ಕೆಡಿಸ್ಬಿಡ್ಬೋದು, ಮತ್ತೆ ನಿದ್ದೆ ಬರದೇ ಇರ್ಬೋದು. ಎಚ್ಚರ, ವಾಹನಗಳಿಂದ ತೊಂದರೆ, ವಾಹನ ಎಲ್ಲ ಸ್ಟಾರ್ಟ್ ಆಗದೆ ಇರೋದು, ಎಲ್ಲ ಕೆಟ್ಟೋಗೋದು, ನಿಂತೋಗೋದು, ಬೇಸರ ಆಗೋದು, ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ವಾರದ ಕೊನೆ 2 ದಿನ ಶುಕ್ರವಾರ ಶನಿವಾರ ತುಂಬಾ ಟೈಮ್ ಚೆನ್ನಾಗಿರುತ್ತೆ. ಗೃಹದಲ್ಲಿ ಶಾಂತಿ, ವ್ಯಾಧಿಗಳು ನಿವಾರಣೆ ಆಗುತ್ತೆ,
ಧನಲಾಭ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದರೆ ಮಿಥುನ ರಾಶಿಯವರು ಈ ವಾರ ಏನು ಫಲ, ನೀವು ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂದಾಗ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸೇವೆಯನ್ನು ನೀವು ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಗೆ ಕರ್ಕಾಟಕ ರಾಶಿ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ಕರ್ಕಾಟಕ ರಾಶಿ ಭವಿಷ್ಯ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಕರ್ಕಾಟಕ ರಾಶಿಯವರಿಗೆ ನಿಮಗೆ ನಿಮ್ಮ ಧನಾಧಿಪತಿಯಾದಂಥ ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಲಾಭಾಧಿಪತಿ ಆದಂತಹ ಶುಕ್ರ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನೀಚ ಸ್ತ್ರೀಯ ಸಹವಾಸವನ್ನ ಮಾಡಬೇಡಿ, ಅಪಮಾನಗಳು ನಿಂದನೆಗಳಾಗುವ ಸಾಧ್ಯತೆ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ ನಿಮಗೆ ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳು ಪ್ರಾಪ್ತಿ, ಜಯ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಕೀರ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರಿಂದ ನಿಮಗೆ ಸಹಾಯ ಉಂಟಾಗುವ ಸಾಧ್ಯತೆಗಳಿದೆ ಕರ್ಕಾಟಕ ರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 4 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ. ಮಾತೃದೇವೋಭವ, ತಾಯಿಯ ಸೇವೆಯನ್ನು ಮಾಡಿ. ನಿದ್ರಾಭಂಗ ಉಂಟಾಗ್ಬೋದು. ಯಾವಾಗಲೂ ಕೂಡ ಫೋನ್ ಜೊತೆಗೆ ಇಟ್ಕೊಂಡು ಮಲಗಬಾರ್ದು, ಅದ್ರ ವೈಬ್ಸ್ ಒಳ್ಳೇದಲ್ಲ. ಫೋನ್ನ ದೂರ ಇಟ್ಕೊಂಡು ಮಲ್ಕೊಳ್ಳಿ. ಆಮೇಲೆ ಯಾರಾದರೂ ನಿದ್ದೆನ ಕೆಡಿಸ್ಬೋದು. ಅದಕ್ಕೆ ಎಚ್ಚರ. ಸ್ಥಿರವಿಲ್ಲದೆ ಇರುವಂಥ ಜೀವನ, ದಾಂಪತ್ಯದಲ್ಲಿ ಸಂತೋಷ ಇಲ್ಲದೆ ಇರುವಂತಹ ಪರಿಸ್ಥಿತಿಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ. ಹಾಗಾದರೆ ಕರ್ಕಾಟಕ ರಾಶಿಯವರು ಈ ವಾರ ಏನು ಪರಿಹಾರವನ್ನು ಮಾಡ್ಕೋಬೇಕು ಅಂದರೆ, ಈಶ್ವರನಿಗೆ ಶಿವಲಿಂಗ ಎಲ್ಲಿದೆಯೋ ಜ್ಯೋತಿರ್ಲಿಂಗಗಳ ಯಾವುದಾದ್ರೂ ಒಂದು ದೇವರ ದರ್ಶನವನ್ನು ಮಾಡಿ. ಇಲ್ಲ ನೀವು ಇಲ್ಲೇ ಲೋಕಲಲ್ಲೇ ಇದ್ದೀರಿ ಅಂದರೆ ರುದ್ರಾಭಿಷೇಕವನ್ನು ನೀವು ಮಾಡಿಸೋದ್ರಿಂದ ಒಳ್ಳೆ ಫಲ ಅನ್ನೋದು ಕರ್ಕಾಟಕ ರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ರಾಶಿಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ವೇಟ್ ಮಾಡ್ತಾ ಇರ್ತೀರಾ. 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ಸಿಂಹ ರಾಶಿ ಭವಿಷ್ಯ. ಹಾಗಾದರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಭಾನುವಾರ, ಸೋಮವಾರ, ಮಂಗಳವಾರ ಹೇಗಿದೆ, ಅದಾದ್ಮೇಲೆ ಬೇರೆ ದಿನಗಳು ಹೇಗಿದೆ, ಜನರಲ್ ಆಗಿ ಈ ವಾರ ಹೇಗಿದೆ ಫಲಾನುಫಲ ಅನ್ನೋದು ಫಸ್ಟ್ ಕೂಡ ನಿಮಗೆ ಧನಾಧಿಪತಿಯಾದಂತಹ ಬುಧ ಅಷ್ಟಮ ಭಾವ, ಲಾಭಾಧಿಪತಿಯಾದಂತಹ ಬುಧ ಅಷ್ಟಮ ಭಾವದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಧನಲಾಭ ಆಗುವಂಥದ್ದು. ನಿಮ್ಮ ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಧನಲಾಭ ಆಗುವ ಸಾಧ್ಯತೆ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ ವಾರದ ಮೊದಲ 3 ದಿವಸ ಟೈಮ್ ಮೂರು ದಿನಗಳು ನಿಮಗೆ ಟೈಮ್ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ದುಃಖ ಆಗುವಂಥದ್ದು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ, ಧನ ನಷ್ಟ ಆಗುವ ಸಾಧ್ಯತೆಗಳಿದೆ, ಗೌರವ ನಷ್ಟಗಳಾಗುವ ಸಾಧ್ಯತೆಗಳಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಸಿಂಹ ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ. ಆಮೇಲೆ ಈ ವಾರದಲ್ಲಿ ಮಿಕ್ಸ್ಡ್ ಫಲ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ಇದ್ದಾಗ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ಬೋದು. ಧೈರ್ಯ ಲಕ್ಷ್ಮಿ ಅಂತೀವಿ. ಧೈರ್ಯ ವಸತೆ ಲಕ್ಷ್ಮಿ. ಧೈರ್ಯದಿಂದ ನೀವು ಮುನ್ನುಗ್ಗಿ ಕೆಲಸ ಸಿಗಬೇಕು, ಅದು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕು. ಧೈರ್ಯದಿಂದ ಮುನ್ನುಗ್ಗಿ ಅವಾಗ ತಾಯಿ ಮಹಾಲಕ್ಷ್ಮಿ ಒಲಿದು ನಿಮ್ಮ ಹತ್ರ ಬರ್ತಾಳೆ. ಧನ ಪ್ರಾಪ್ತಿಯಾಗುತ್ತೆ. ಉತ್ತಮ ವಸ್ತ್ರಗಳನ್ನ ನೀವು ಧರಿಸ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ, ಶನಿವಾರ ಬೇಸರ, ಪ್ರಯತ್ನಗಳಲ್ಲಿ ಸೋಲು, ವಾಹನಗಳಿಂದ ನಿಮಗೆ ತೊಂದರೆ ಆಗುವ ಸಾಧ್ಯತೆಗಳಿದೆ. ಈ ವಾರ ಒಟ್ಟು 5 ದಿನ ಜಾಗ್ರತೆ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಬುಧವಾರ, ಗುರುವಾರ ಸಿಂಹ ರಾಶಿಯವರಿಗೆ ಅತ್ಯಂತ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ. ಶೇರ್ ಮಾರ್ಕೆಟಲ್ಲೂ ಕೂಡ ಒಳ್ಳೆ ಧನಲಾಭ ಆಗುತ್ತೆ. ಯಾವ ಶೇರ್ ಮಾರ್ಕೆಟಲ್ಲಿ ಅಂದಾಗ ನೀವು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಈ ವಾರ ಧನ ಹೂಡಿಕೆ ಮಾಡಿದ್ರೆ ಧನ ಲಾಭ ಆಗುವ ಸಾಧ್ಯತೆ ಇದೆ. ಆದರೆ ಸಿಂಹ ರಾಶಿಯವರು ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದರೆ ನೀವೇನು ಪರಿಹಾರ ಮಾಡಬೇಕು ಅಂದರೆ ದುರ್ಗಾದೇವಿಯ ಸೇವೆ ಅಥವಾ ಯಾವುದಾದ್ರು ಪುಷ್ಪ ಅಲಂಕಾರ,
ಅಥವಾ ಅರ್ಚನೆ ಈ ತರ ಏನಾದರೂ ಒಂದು ಸೇವೆ ಮಾಡೋದ್ರಿಂದ ಸಿಂಹ ರಾಶಿಯವರಿಗೆ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಹೇಗೆ ಏನ್ ಹೇಳ್ತಾರೆ ಗುರುಜಿ ವಾರ ಭವಿಷ್ಯ ಅಂತ. ಕನ್ಯಾ ರಾಶಿಯವರಿಗೆ 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಕನ್ಯಾ ರಾಶಿಗೆ ಅಧಿಪತಿಯಾದಂತಹ ಬುಧ 6ನೇ ಮನೆಯಲ್ಲಿ ಸಂಚಾರ. 6ನೇ ಮನೆ ಅಂದ ತಕ್ಷಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದುಸ್ಥಾನ ಅಂತ ಕರಿತೀವಿ. ಆದ್ರೂ ಕೂಡ ಗೋಚಾರದಲ್ಲಿ ಬುಧ 6ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ, ಕೀರ್ತಿ ಅಭಿವೃದ್ಧಿ ಆಗುತ್ತೆ, ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ವಿಜಯ ಆಗುತ್ತೆ. ಆದ್ರೂ ಕೂಡ ನಿಧಾನ ಆದ್ರೂ ಕೂಡ ಶನಿದೇವರು ಇರೋದ್ರಿಂದ ನಿಮಗೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಧನಾಧಿಪತಿಯಾದಂತಹ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ವಿವಾಹ ಆಗಿ ಮಕ್ಕಳಿದ್ರೆ ಮಕ್ಕಳಿಂದ ಧನಲಾಭ, ಇಲ್ಲ ಪ್ರಿಯತಮ ಪ್ರಿಯತಮೆಯಿಂದ, ಪ್ರಿಯತಮ ಅಂದ್ರೆ ಸ್ತ್ರೀ ಜಾತಕರಿಗೆ, ಪುರುಷ ಜಾತಕರಿಗೆ ಪ್ರಿಯತಮೆ, ಯಾರು ಪ್ರೀತಿಸ್ತಾ ಇದ್ದೀರೋ ಅಂಥವರಿಂದ ನಿಮಗೆ ಅನುಕೂಲಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ, ಧನಲಾಭ ಆಗುವ ಸಾಧ್ಯತೆಗಳಿದೆ. ಕನ್ಯಾ ರಾಶಿಯವರಿಗೆ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿದೆ. ಒಡವೆಗಳನ್ನ ಕೊಂಡ್ಕೊಂತೀರಾ, ಕಾಣಿಕೆಗಳು ಗಿಫ್ಟ್ ಸಿಗುತ್ತೆ, ಸನ್ಮಾನಗಳು ಕೂಡ ಪ್ರಾಪ್ತಿಯಾಗುತ್ತೆ, ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ. ಭಾನುವಾರ, ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ ನಿಮ್ಮ ಟೈಮ್ ಚೆನ್ನಾಗಿರಲ್ಲ. ಸ್ತ್ರೀಯಿಂದ ಅಪಮಾನಗಳಾಗ್ಬೋದು, ಶತ್ರುಗಳಿಂದ ತೊಂದರೆಗಳಾಗ್ಬೋದು, ದುಃಖ ಅನ್ನೋದು ಹೆಚ್ಚಾಗುವ ಸಾಧ್ಯತೆಗಳು ಇದೆ. ಸ್ತ್ರೀಯ ವಿಚಾರದಲ್ಲಿ 2 ದಿವಸ ಎಚ್ಚರ. ಇನ್ನು ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗಿರುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಉತ್ತಮ ವಸ್ತ್ರಗಳನ್ನು ಧರಿಸ್ತೀರಿ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಈ ವಾರ ಕನ್ಯಾ ರಾಶಿಯವರಿಗೆ ಒಟ್ಟು 5 ದಿನ ಶುಭ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಬುಧವಾರ, ಗುರುವಾರ ಜಾಗ್ರತೆ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿಗೆ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನಿಮ್ಮ ರಾಶಿಯಾಧಿಪತಿಯಾದಂಥ ಶುಕ್ರ 4ನೇ ಮನೆ ಇರೋದ್ರಿಂದ ನಿಮಗೆ ಒಳ್ಳೊಳ್ಳೆ ವಾಹನಗಳಲ್ಲಿ ಓಡಾಡಬೇಕು ಅನ್ನುವಂಥ ಆಸಕ್ತಿ ಉಂಟಾಗ್ಬೋದು. ಆಮೇಲೆ ಒಳ್ಳೆ ಮನೆ ತಗೋಬೇಕು ಅಂತ ಆಸಕ್ತಿ ಉಂಟಾಗುವಂಥದ್ದು, ಆಮೇಲೆ ಸುಖ ಅನುಭವಿಸ್ಬೇಕು ಅಂತ ಆಸಕ್ತಿ ಉಂಟಾಗುವಂಥದ್ದು, ತಾಯಿನ ಚೆನ್ನಾಗಿ ಇಟ್ಕೋಬೇಕು ಅಂತ ಆಸಕ್ತಿ ಉಂಟಾಗುವಂಥದ್ದು, ಆ ತಗೊಳಕ್ಕೂ ಕೂಡ ಪ್ರಯತ್ನಗಳನ್ನ ನೀವು ಮಾಡ್ಬೋದು. ಯಾಕಂದ್ರೆ ಧನಾಧಿಪತಿಯಾದಂತಹ ನಿಮಗೆ ಮಂಗಳ ಕೂಡ 4ಥ ಭಾವದಲ್ಲಿರೋದ್ರಿಂದ ಹಣ ಹೂಡಿಕೆ ಮಾಡೋದ್ರಿಂದ ಧನ ಲಾಭ ಆಗುತ್ತೆ. ಯಾರ್ಯಾರಿಗೂ ಒಳ್ಳೇದಾಗುತ್ತೆ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೆ ತುಲಾ ರಾಶಿಯವರಿಗೆ ಧನ ಲಾಭ ಉಂಟಾಗುತ್ತೆ ಈ ವಾರ. ಹಾಗಾದ್ರೆ ತುಲಾ ರಾಶಿಗೆ ಗುರುಬಲ ಕೂಡ ಇದೆ. ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ಗೆಲ್ಲ ಕೇಳಬೇಕು ಅಂತ ಆಸಕ್ತಿ ಇರುತ್ತೆ. 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ತುಲಾ ರಾಶಿ ವಾರ ಭವಿಷ್ಯ. ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಶೀಘ್ರ ಕೋಪ ಮಾಡ್ಕೊಂತೀರಿ. ಕೋಪ ಮಾಡ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ. ಮತ್ತೆ ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಸಮಸ್ಯೆಗಳು ನಿಮಗೆಲ್ಲ ಗೊತ್ತಿರೋ ವಿಚಾರ. ಸಂಬಂಧಗಳು ಹಾಳಾಗುತ್ತೆ, ಗಾಯಗಳಾಗುವ ಸಾಧ್ಯತೆ, ತಾಯಿ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವಂಥದ್ದು, ಅನಾವಶ್ಯಕ ಖರ್ಚುಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ ಎಲ್ಲ ರೀತಿಯ ಅನುಕೂಲ, ಮಾನಸಿಕವಾಗಿ ಉಲ್ಲಾಸ, ಧನಲಾಭ ಆಗುತ್ತೆ. ಮತ್ತೆ ವಾರದ ಕೊನೆ 2 ದಿವಸ ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಕಣ್ಣುಗಳ ತೊಂದರೆ, ಧನ ನಷ್ಟ, ಹಣ ವ್ಯಾಪಾರಸ್ಥರು ಹಣ ತಗೋಬೇಕಾದ್ರೆ ಕೊಡ್ಬೇಕಾದ್ರೆ ಜಾಗೃತರಾಗಿರ್ಬೇಕು. ಫೋನ್ ಪೇ, ಗೂಗಲ್ ಪೇ ಎಲ್ಲ, ಜಿ ಪೇ ಎಲ್ಲ ಮಾಡ್ತಾ ಇರ್ತೀರಿ. ಬಹಳ ಹುಷಾರಾಗಿ ವ್ಯವಹಾರವನ್ನು ವಾರದ ಕೊನೆ 2 ದಿವಸ ಮಾಡಬೇಕು. ಈ ವಾರ ಒಟ್ಟು 5 ದಿನ ನೀವು ಜಾಗೃತರಾಗಿರ್ಬೇಕು. ಬಿಸ್ನೆಸ್ ಮ್ಯಾನ್ಸ್ ಆಗಿರಲಿ, ಯಾರೇ ಆಗಿರಲಿ. ಭಾನುವಾರ, ಸೋಮವಾರ, ಮಂಗಳವಾರ, ಆಮೇಲೆ ಶುಕ್ರವಾರ, ಶನಿವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಹಾಗಾದ್ರೆ ತುಲಾ ರಾಶಿಯವರು ಏನ್ ಪರಿಹಾರ ಮಾಡಬೇಕು ಗುರುಜಿ ಹೇಳಲೇ ಇಲ್ಲ ಅಂತೀರಾ. ಹಾಗಾದ್ರೆ ತುಲಾ ರಾಶಿಯವರು ಈ ವಾರ 5 ದಿವಸನೂ ಟೈಮ್ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ
ತುಲಾ ರಾಶಿಯವರಿಗೆ ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದರೆ ಶನಿದೇವರ ದರ್ಶನ ಅಥವಾ ಆಂಜನೇಯನ ತಿಲಕವನ್ನಾದರೂ ಹಣೆಗೆ ಹಚ್ಕೊಳ್ಳೋದ್ರಿಂದ, ಅಂದರೆ ಕೇಸರಿ ತಿಲಕವನ್ನ ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹನುಮಂತ ದೇವರ ಸೇವೆ ಅಥವಾ ಶನಿದೇವರ ಸೇವೆ ಮಾಡಿ ಒಳ್ಳೆಯದಾಗುತ್ತೆ. ರಾಶಿಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಹಾಗಾದರೆ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ತಿಳಿಸ್ತೀನಿ. 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ವೃಶ್ಚಿಕ ರಾಶಿ ಭವಿಷ್ಯ. ಈ ವಾರ ಚಂದ್ರ ಕುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ವೃಶ್ಚಿಕ ರಾಶಿಯವರ ಮೇಲೆ ಏನು ಪ್ರಭಾವ ಬೀಳುತ್ತೆ? ನಿಮ್ಮ ರಾಶ್ಯಾಧಿಪತಿ 3ನೇ ಮನೆಯಲ್ಲಿ ಸಂಚಾರ, ಅದು ಶುಕ್ರ ಸಪ್ತಮಾಧಿಪತಿ ಜೊತೆಗೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧೈರ್ಯ ಜಾಸ್ತಿ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು, ಜಯ ಪಡಿಬಹುದು, ವಿಜಯ ಪಡಿಬಹುದು. ಅದು ನಿಮ್ಮ ಪಾರ್ಟ್ನರ್. ಕೆಲವರು ಯಾವುದೇ ಕೆಲಸ ಮಾಡಬೇಕಾದ್ರೆ ಸಂಗಾತಿನ ಬಿಡಲ್ಲ. ಪತ್ನಿ ಜೊತೆಗೆ ಅಥವಾ ಪತಿಯ ಜೊತೆಗೂಡಿ ಕೆಲಸ ಮಾಡಿದಾಗ ನಿಮಗೆ ಜಯ ಅನ್ನೋದು ಈ ವಾರ ಖಂಡಿತ ಪ್ರಾಪ್ತಿಯಾಗುತ್ತೆ. ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅವಿವಾಹಿತರು ಜೊತೆಗೆ ಪಾರ್ಟ್ನರ್ ಇಟ್ಕೊಂಡು ವ್ಯವಹಾರ ಮಾಡಿದಾಗ ಒಳ್ಳೆ ಅಭಿವೃದ್ಧಿ ಅನ್ನೋದು ಆಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ನಿಮಗೆ ಆದಾಯದಲ್ಲಿ ಏರಿಕೆ ಆಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಇಬ್ಬರ ಜಾತಕವನ್ನು ತೋರಿಸ್ಬೇಕು. ಕೆಲವರು ವಿವಾಹ ಆಗಿ ವಿಚ್ಛೇದನ ಆಗಿ ಮತ್ತೆ ಮರು ವಿವಾಹಕ್ಕೂ ಪ್ರಯತ್ನ ಪಡ್ತಿರ್ತೀರ, ವಿವಾಹನೇ ಸೆಟ್ ಆಗ್ತಿರಲ್ಲ. ಆಮೇಲೆ ಕೆಲವರು ವಿವಾಹ ಆಗೋಕ್ಕಿಂತ ಮೊದಲೇ ನೀವೆಲ್ಲ ನೋಡ್ಕೊಂಡಾಗ ವಿವಾಹ ವಿಚ್ಛೇದನ ಆಗೋದಿರಲ್ಲ. ವಿದುರ ಯೋಗ ಅಥವಾ ವಿಧವೆ ಯೋಗ ಅವೆಲ್ಲ ಇರಲ್ಲ. ಯಾಕೆಂದ್ರೆ ಗಂಡ ನೀವು ಮದುವೆ ಆಗುವಂತಹ ವರ ಅವನ ಆಯುಷ್ಯ ನೋಡಬೇಕು, ಆರೋಗ್ಯ ನೋಡಬೇಕು, ಸಂಪತ್ತು ನೋಡಬೇಕು. ನಿಮಗೆ ಸಿಗುವಂತಹ ಆಯುಷ್ಯ ಇಲ್ಲ ಅಂದ್ರೆ ಏನು ಮಾಡ್ತೀರಿ? ವರನಿಗೆ ವಧು ನಿಮ್ಮ ಜೊತೆಗೆ ಹೊಂದ್ಕೊಂಡೇ ಹೋಗಲ್ಲ. 1 ದಿನ 2 ದಿನ ಅಷ್ಟೇ ಸಂಸಾರ ಅಂದ್ರೆ ಏನು ಪ್ರಯೋಜನ? ಅದಕ್ಕೆ ಇಬ್ಬರ ಜಾತಕವನ್ನು ತೋರಿಸಿ ಸಾಲಾವಳಿ ಜೊತೆಗೆ ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ನೋಡಿ ವಿವಾಹ ಆದರೆ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರ ಭೇಟಿಯಾಗುತ್ತೆ. ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ. ಭಾನುವಾರ, ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ ಏನೋ ಒಂಥರ ಯಾವ ಕೆಲಸ ಮಾಡೋಕ್ಕೂ ಇಷ್ಟ ಆಗಲ್ಲ, ಸೋಮಾರಿತನ, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಶೀಘ್ರ ಕೋಪ ಬರುವಂಥದ್ದು, ಲಾಭವಿಲ್ಲದ ಪ್ರಯಾಣಗಳನ್ನು ಕೂಡ ನೀವು ಮಾಡುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಟೈಮ್ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿದ್ದರೆ ಪ್ರಮೋಷನ್ಗೆ ಪ್ರಯತ್ನ ಮಾಡಿ ಪ್ರಮೋಷನ್ ಸಿಗುವ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು, ಭಾಗ್ಯೋದಯದ ಕಾಲ, ಧನ ಪ್ರಾಪ್ತಿ ಕೂಡ ಆಗುತ್ತೆ. ಅಂದ್ರೆ ಈ ವಾರ ಒಟ್ಟು 5 ದಿನ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಬುಧವಾರ, ಗುರುವಾರ ಜಾಗ್ರತೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರು ಏನು ಈ ವಾರ ಪರಿಹಾರಗಳನ್ನ ಮಾಡ್ಕೋಬೇಕು ಅಂದಾಗ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವರ ಸೇವೆಯನ್ನ ನೀವು ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ಧನುರ್ರಾಶಿ ಭವಿಷ್ಯ. ಹಾಗಾದ್ರೆ ಧನುರಾಶಿಯವರು ಕಾಯ್ತಾ ಇರ್ತಿರಲ್ಲ, ಈ ವಾರ ನಮಗೆ ಎಷ್ಟು ದಿನ ಶುಭ, ಏನ್ ನಮಗೆ ಫಲಾನುಫಲ ಪ್ರಾಪ್ತಿಯಾಗ್ಬೋದು ಅಂತ ನಾನೆಲ್ಲ ಈಗೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. 28ನೇ ತಾರೀಕು ಫೆಬ್ರವರಿ 2024 ಸಂಕಷ್ಟಾರ ಚತುರ್ಥಿ 9:30 PM ಅಂದ್ರೆ 9:30ಗೆ ಸಾಯಂಕಾಲ ಚಂದ್ರೋದಯ ಆಗುತ್ತೆ. ಆಮೇಲೆ ನೀವು ಫಲಹಾರವನ್ನು ಸ್ವೀಕಾರ ಮಾಡ್ಬೋದು. ಧನುಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರು ಪಂಚಮ ಭಾವದಲ್ಲಿ ಸಂಚಾರ. ನಿಮ್ಮ ಜೀವನದಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಪರಿವರ್ತನೆ ಆಗ್ತಾ ಇದೆ. ಲೈಫ್ ಅನ್ನೋದು ಟ್ರಾನ್ಸ್ಫಾರ್ಮೇಶನ್ ಕಾಣಿಸ್ತಾ ಇದೆ. ನಿಮಗೆ ಶುಕ್ರ 6ನೇ ಮನೆ ಅಧಿಪತಿ, ಲಾಭಾಧಿಪತಿಯಾಗಿ ನಿಮ್ಮ ದ್ವಿತೀಯ ಭಾವದಲ್ಲಿ ಸಂಚಾರ. ಮಂಗಳ ಕೂಡ ಪಂಚಮಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧನ ಯಾವುದರಿಂದ ಬರುತ್ತೆ? ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳು ಮಾಡ್ತಾ ಇರೋರಿಗೆ, ಮನೆಗೆ ಕೆಲವರು ಫಿಸಿಷಿಯನ್ಸ್ ಇರ್ತೀರಿ, ಕೆಲವರು ಫ್ಯಾಮಿಲಿ ಡಾಕ್ಟರ್ಸ್ಗಳಿರ್ತೀರಿ, ಕೆಲವರು ಲಾ ಅಂಡ್ ವೈಫ್ಸ್ ಅಡ್ವೊಕೇಟ್ಗಳಿರ್ತೀರಿ, ಅವ್ರುಗಳಿಗೆ
ಒಳ್ಳೆ ಸಮಯ ಅನ್ನೋದು ಆರಂಭ ಆಯಿತು. ಧನುಸ್ಸು ರಾಶಿ ಜಾತಕರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಜಯ ಪ್ರಾಪ್ತಿಯಾಗುವಂಥದ್ದು. UPSC KPSC ಎಕ್ಸಾಮ್ಗಳಲ್ಲಿ ನೀವು ಪಾಸ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನೋದ ವಿಚಾರ ತಿಳಿಸ್ತೀನಿ. ಲಾಯರ್ಗಳಿಗೆ ಪ್ರಮೋಷನ್ ಆಗಿ ಅಥವಾ ಅವರು ಗೌರ್ಮೆಂಟ್ ಲಾಯರ್ ಆಗ್ಬೋದು, ಇಲ್ಲ ಜಡ್ಜ್ ಆಗುವ ಯೋಗ ಉಂಟಾಗುತ್ತೆ. ವಾರದ ಮೊದಲು 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಉಲ್ಲಾಸವಾಗಿರ್ತೀರಿ. ಬಹಳ ಗೌರವ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ಮಾಡುವಂಥ ಸೇವೆ ಕೆಲಸಗಳಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಧೈರ್ಯ ಹೆಚ್ಚಾಗೋದು. ಧೈರ್ಯೇ ವಸತೆ ಲಕ್ಷ್ಮೀ. ಧೈರ್ಯ ಹೆಚ್ಚಾದಂಗೆಲ್ಲ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ವಾಸ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ, ಅಧಿಕಾರ ಅನ್ನೋದು ಪಡಿತೀರಿ. ನೋಡಿ, ವಾರದ ಮೊದಲು 5 ದಿನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸೂಪರ್ ಆಗಿದೆ. ಆದರೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ, ಶನಿವಾರ ಅನಾವಶ್ಯಕ ಖರ್ಚುಗಳು ಉಂಟಾಗ್ಬೋದು. ಸಣ್ಣ ಸಣ್ಣ ವಿಷಯಗಳಿಗೆ ಬೇಸರ ಆಗುವ ಸಾಧ್ಯತೆಗಳಿದೆ, ಜಾಗ್ರತೆ. ಇನ್ನು ರಾಶಿ ಚಕ್ರದಲ್ಲಿ ಹಾಗಾದ್ರೆ ಧನುಸು ರಾಶಿಯವರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು, ಗುರುಜಿ ಏನು ಹೇಳಲೇ ಇಲ್ವಲ್ಲ ಅಂತ ಅನ್ಕೊಂಡಿದ್ರೆ, ಸಾಯಿಬಾಬನಿಗೆ ಸೇವೆಯನ್ನ ಮಾಡಿ, ಸಾಯಿರಾಮ್ ಅಂತೇಳಿ ದೇವ್ರನ್ನ ನೆನಪು ಮಾಡೋದ್ರಿಂದ, ಗುರುಗಳನ್ನ ನೀವು ಪ್ರಾರ್ಥನೆ ಮಾಡೋದ್ರಿಂದ ಧನುಸು ರಾಶಿಯವರಿಗೆ ಈ ವಾರ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ಮಕರ ರಾಶಿ ಭವಿಷ್ಯ. ಮಕರ ರಾಶಿಯಾಧಿಪತಿ ಶನಿದೇವರು 2ನೇ ಮನೆಯಲ್ಲಿ ಸಂಚಾರ. ನಿಮಗೆ ಯೋಗಕಾರಕನಾದಂಥ ಶುಕ್ರ, ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾದಂಥ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ಹಣ ಯಾವುದು ಖರ್ಚಾಗುತ್ತೆ? ನಿಮ್ಮ ಸುಖ, ವೈಭವ, ಪ್ರಾಪಂಚಿಕ ಸುಖ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾವು ಬಂದಿದ್ದೀವಿ ಅಂದರೆ ನಮ್ಗೆ ಎಷ್ಟು ಆಸೆ ಇರುತ್ತೆ. ಒಳ್ಳೊಳ್ಳೆ ಊಟ ತಿನ್ಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೊಳ್ಳೆ ಕಾರಲ್ಲಿ ಓಡಾಡಬೇಕು, ಫ್ಲೈಟಲ್ಲೇ ಓಡಾಡಬೇಕು. ಇವೆಲ್ಲ ಪ್ರಾಪಂಚಿಕ ಸುಖ ಕೊಡೋನೆ ಶುಕ್ರ. ನಿಮಗೇನೋ ಶುಕ್ರ ಮಹಾದೇಶ ನಡೀತಾ ಇದ್ರೆ ತುಂಬಾ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಶುಕ್ರ ಈಗ ನಿಮ್ಮ ಜನ್ಮ ರಾಶಿಗೆ ಬಂದಿರೋದ್ರಿಂದ ಪ್ರಾಪಂಚಿಕ ಸುಖ, ಎಲ್ಲಾ ರೀತಿಯ ಸುಖ ಅನ್ನೋದು ಈ ವಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ಲಾಭಾಧಿಪತಿಯಾದಂತಹ ಮಂಗಳ ಮತ್ತು ಚತುರ್ಥಾಧಿಪತಿಯಾದಂತಹ ಮಂಗಳ ನಿಮಗೆ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗಿರೋದ್ರಿಂದ ಹಠ ಜಾಸ್ತಿ, ಸಿಟ್ಟು ಜಾಸ್ತಿ, ಕೋಪ ಜಾಸ್ತಿ. ಕೋಪವನ್ನು ನೀವು ಮಾಡ್ಕೋಬಾರದು. ಆಗ ನೀವು ಅನ್ಕೊಂಡಿದ್ದೆಲ್ಲ ಕೆಲಸಗಳಲ್ಲೂ ಕೂಡ ಲಾಭ ಆಗುತ್ತೆ. ಮನೆ ವಿಚಾರದಲ್ಲಿ ಲಾಭ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೆ ಲಾಭ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರಿಗೆ ಲಾಭ, ಮಿಲಿಟರಿ, ಪ್ಯಾರಾಮಿಲಿಟರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಲಾಭ ಅಂದ್ರೆ ಏನರ್ಥ? ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಧನದ ರೀತಿಯಲ್ಲಿ ಇರ್ಬೋದು, ಮೆಡಲ್ಸ್ ರೀತಿಯಲ್ಲಿ ಇರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು. ಈ ತರ ಎಲ್ಲ ಮಕರ ರಾಶಿಯವರಿಗೆ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಗುರುಜಿ, ಎಷ್ಟು ದಿನ ಅಶುಭ ಅಂತ ನೀವು ಕೇಳಿದಾಗ, ಮಕರ ರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಗೌರವ ನಷ್ಟ ಆಗುವಂಥದ್ದು. ಕೆಲವರಿಗೆ ರೆಸ್ಪೆಕ್ಟ್ ಹೋಗ್ಬಿಟ್ರೆ ಪ್ರಾಣನೇ ಕಳ್ಕೊಂಡ್ಬಿಡ್ತಿದ್ರು ಹಿಂದಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಯಾರು ಯೋಚನೆ ಮಾಡಲ್ಲ. ಗೌರವ ಹೋದ್ರೆ ಮತ್ತೆ ಗೌರವ ಬರುತ್ತೆ. ಯಾರು ಕೂಡ ಪ್ರಾಣ ಕಳ್ಕೋಬಾರದು. ಯಾಕಂದ್ರೆ ಜೀವನದಲ್ಲಿ ಸುಖ, ದುಃಖ, ಕಷ್ಟ, ಗೌರವ ಜನ ಇವತ್ತು ಗೌರವಿಸ್ತಾರೆ ಅಲ್ವಾ? ಎಷ್ಟೋ ರಾಜಕಾರಣಿಗಳನ್ನ ನೋಡ್ತೀರಿ, ಇವತ್ತು ಗೌರವಿಸ್ತಾರೆ, ನಾಳೆ ಬೈತಾರೆ. ಅದಕ್ಕೆ ಗೌರವ ನಷ್ಟ ಆಗ್ಬೋದು, ಧನ ನಷ್ಟ ಆಗ್ಬೋದು, ಹೊಟ್ಟೆ ತೊಂದರೆ ಆಗ್ಬೋದು, ಪ್ರಯಾಣಗಳಲ್ಲಿ ಬೇಸರ ಆಗ್ಬೋದು. ವಾರದ ಮೊದಲು 3 ದಿನ ಅಷ್ಟೇ ಟೈಮ್ ಚೆನ್ನಾಗಿರಲ್ಲ, ಭಾನುವಾರ, ಸೋಮವಾರ, ಮಂಗಳವಾರ. ಆಮೇಲೆ ವಾರದ ಕೊನೆ 4 ದಿನ ಸೂಪರ್ ಆಗಿರುತ್ತೆ. ಯಾರು ಚಿಂತೆ ಮಾಡಬೇಡಿ, ಮಕರ ರಾಶಿಯವರಿಗೆ ಒಳ್ಳೆ ಟೈಮ್ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ವಿವಾಹ ಭಾಗ್ಯ. ಅವಿವಾಹಿತರಿಗೆ ವಿವಾಹ ಆಗುವಂತಹ ಯೋಗ. ವಿವಾಹ ಭಾಗ್ಯ ಅಂತ ನಾನು ಯಾವಾಗಲೂ ಕೂಡ ಹೇಳೋದೇನು, ಅಂಡರ್ಲೈನ್ ಮಾಡ್ಕೊಳ್ಳಿ. ನನಗೆ ಸಿಗುವಂತಹ ವಧು ನನಗೆ ಹೊಂದ್ಕೋಬೇಕು, ನಮ್ಮ ತಂದೆ ತಾಯಿಗೆ ಹೊಂದ್ಕೋಬೇಕು ಅನ್ನೋದು ನಿಮಗಿರಬೇಕು. ಇಲ್ಲ ಅಂದ್ರೆ ವಿವಾಹ ಆಗಿ ನರಕಗಳನ್ನ ಅನುಭವಿಸುತ್ತಾ ಇರೋರು, ಪೊಲೀಸ್ ಸ್ಟೇಷನ್ನು, ಕೋರ್ಟು, ವಿಚ್ಛೇದನ, ಸಪ್ರೇಷನ್ನು, ಈ ತರ ಕಷ್ಟಗಳನ್ನು ಅನುಭವಿಸೋರು ಜಾತಕವನ್ನು ತಗೊಂಬಂದು ತೋರಿಸಿ, ಮ್ಯಾಚಿಂಗ್ ಆಫ್ ದ ಹರಸ್ಕೋಪ್
ಮತ್ತೆ ಸಾಲಾವಳಿ ಎರಡೂ ಕೂಡ ಇಂಪಾರ್ಟೆಂಟು. ಇಬ್ಬರ ಜಾತಕವನ್ನು ತೋರಿಸಿದಾಗ ಮಾತ್ರ ನಾನು ನಿಮಗೆ ಏನು ಮಾಡಬೇಕು, ಪರಿಹಾರ ಇಬ್ಬರದು ಏನಿದೆ ಕರ್ಮ ಲೆಕ್ಕಾಚಾರಗಳು ಅನ್ನೋದನ್ನ ತಿಳ್ಕೊಂಡು ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮಧ್ಯ ವ್ಯಾಪಾರದಲ್ಲೂ ಕೂಡ ಲಾಭ ಆಗುತ್ತೆ. ನಿಮಗೆ ಸಿಗುವಂತಹ ವರನಿಗೆ ಆಯುಷ್ ಇಲ್ಲ ಅಂದರೆ ಮತ್ತೆ ಮರುವಿವಾಹ ಆಗೋಕ್ಕಾಗುತ್ತಾ? ಅದರಿಂದ ಮಕರ ರಾಶಿಯವರು ಮತ್ತೆ ಮತ್ತೆ ವಿವಾಹ ಆಗಕ್ಕೆ ಮತ್ತೆ ವರ ಸಿಗಬೇಕು, ವಧು ಸಿಗಬೇಕು ಅಲ್ವಾ, ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟೇ ನೀವು ಜಾತಕವನ್ನು ನೋಡಿ. ಆಯುಷ್ಯ ಇಲ್ಲ ಅಂದ್ರೆ ಏನು ಪ್ರಯೋಜನ? ಆರೋಗ್ಯನೇ ಇಲ್ಲದಂಥ ವರ ಸಿಕ್ಕಿದ್ರೆ ಏನು ಪ್ರಯೋಜನ? ಮಕ್ಕಳೇ ಆಗಲ್ಲ ಅಂದ್ರೆ ಏನು ಪ್ರಯೋಜನ? ಅದಕ್ಕೆಲ್ಲ ಜಾತಕವನ್ನು ತೋರಿಸಿ ಇಬ್ಬರದು ಮ್ಯಾಚಿಂಗ್ ಮಾಡ್ಕೊಳ್ಳೋಣ. ಮಧ್ಯ ವ್ಯಾಪಾರದಲ್ಲಿ ಧನಲಾಭ, ದ್ರವ್ಯ ವ್ಯಾಪಾರದಲ್ಲೂ ಕೂಡ ಧನಲಾಭ ಆಗುತ್ತೆ. ಅಂದ್ರೆ ವಾಟರ್ ಬಾಟಲ್ಗಳು ಮಾರಾಟ ಮಾಡೋರು, ಆಯಿಲ್ಗಳನ್ನ ಮಾರಾಟ ಮಾಡೋರು, ಮಧ್ಯ ವ್ಯಾಪಾರಸ್ಥರು, ಇವರೆಲ್ಲರಿಗೂ ಪೆಟ್ರೋಲ್ ಡೀಸೆಲ್ ವ್ಯಾಪಾರ ಮಾಡೋರಿಗೆಲ್ಲ ಲಾಭ ಆಗುತ್ತೆ. ಪ್ರಮೋಷನ್ ಸಿಗುತ್ತೆ, ಉತ್ಸಾಹ ಅನ್ನೋದು ಹೆಚ್ಚಾಗುತ್ತೆ, ನಿಮಗೆ ಉತ್ತಮವಾದ ಆರೋಗ್ಯ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ. ವಾರದ ಕೊನೆ 4 ದಿನ ಮಕರ ರಾಶಿ ಜಾತಕರಿಗೆ. ಯಾಕಂದ್ರೆ ಮಕರ ರಾಶಿಯವರು ಈ ವಾರ ನಾನು ಏನು ಪರಿಹಾರ ಮಾಡಿಕೊಂಡ್ರೆ ನನಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಅಂದರೆ ಶಿವನ ಆರಾಧನೆ, ಶಿವನಿಗೆ ಪ್ರೀತಿಯಾಗುವಂತಹ ತುಪ್ಪದ ಅಭಿಷೇಕ ನೀವು ಮಾಡಿಸಿ, ನಿಮಗೆ ಒಳ್ಳೆ ಫಲ. ಹಾಲಿನ ಜೊತೆಗೆ ತುಪ್ಪನೂ ಹಾಕ್ತಾರಲ್ವ, ಪಂಚಾಮೃತದಲ್ಲಿ ತುಪ್ಪ ಕೂಡ ಸೇರುತ್ತೆ. ತುಪ್ಪದಿಂದ, ಒಳ್ಳೆ ಹಸುವಿನ ತುಪ್ಪದಿಂದ ನೀವು ಅಭಿಷೇಕ ಮಾಡಿದ್ರೆ ಈಶ್ವರ ನಿಮಗೆ ಪ್ರಸನ್ನನಾಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿಗೆ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ಕುಂಭರಾಶಿ ಭವಿಷ್ಯ. ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ ತಿಳಿಸ್ತೀನಿ. ನಿಮ್ಮ ರಾಶಿಗೆನೆ ಸೂರ್ಯ, ಶನಿ, ಬುಧ ಮಾನಸಿಕವಾಗಿ ಟೆನ್ಷನ್ನು, ನೆಮ್ಮದಿ ಅನ್ನೋದಿರಲ್ಲ, ಸಿಡುಕು, ಕೋಪ, ಅದಕ್ಕೆ ಸ್ವಲ್ಪ ಎಚ್ಚರವಾಗಿರಬೇಕು. ರಾಹು 2ನೇ ಮನೆಯಲ್ಲಿದ್ದಾನೆ, ಸುಳ್ಳು ಜಾಸ್ತಿ ಹೇಳ್ಬಾರ್ದು. ಆಲ್ಕೋಹಾಲು ಅಥವಾ ಕೆಟ್ಟ ಅಭ್ಯಾಸಗಳಿಗೆ ಅಡಿಟ್ ಆಗಬಾರ್ದು. ಈ ವಾರ ಆಗದ ಎಷ್ಟು ದಿನ ಶುಭ? ಕುಂಭರಾಶಿಯವರಿಗೆ ಎಷ್ಟು ದಿನ ಅಶುಭ ಅಂದರೆ ವಾರದ ಮೊದಲು 5 ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಕೋಪ ಜಾಸ್ತಿ ಆಗುತ್ತೆ, ಆತಂಕ ಹೆಚ್ಚಾಗುತ್ತೆ. ಪೈಲ್ಸ್ ರೋಗರು ಬಹಳ ಎಚ್ಚರವಾಗಿರಬೇಕು. ಕ್ರೂರವಾಗಿ ವರ್ತಿಸ್ತೀರಿ ಅಥವಾ ಸಂಗಾತಿಯ ಜೊತೆ ವಿವಾದ ಆಗ್ಬೋದು, ಮಕ್ಕಳ ಜೊತೆ ವಿವಾದ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಈ ವಾರದ ಮೊದಲು 5 ದಿನ ಕುಂಭರಾಶಿ ಜಾತಕರು ಜಾಗ್ರತೆ. ಆಮೇಲೆ ಶುಕ್ರವಾರ, ಶನಿವಾರ ತುಂಬ ಟೈಮ್ ಚೆನ್ನಾಗಿದೆ. ನಿಮಗೆ ಬಹಳ ಗೌರವ ಸಿಗೋದು, ಅಧಿಕಾರ, ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಶುಕ್ರವಾರ, ಶನಿವಾರ ಆಗುತ್ತೆ. ಹಾಗಾದರೆ ಕುಂಭರಾಶಿಯವರು ಏನು ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ನಾನು ಹೇಳಿದ್ರೆ, ಕುಂಭರಾಶಿಯವರು ಈ ವಾರ ಶನಿದೇವರಿಗೆ ಏನಾದರೂ ದೇವರ ಸೇವೆಯನ್ನು ನೀವು ಮಾಡೋದ್ರಿಂದ ಒಳ್ಳೆ ಫಲಗಳು ಪ್ರಾಪ್ತಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 25ನೇ ತಾರೀಕು ಫೆಬ್ರವರಿ 2024ರಿಂದ 2ನೇ ತಾರೀಕು ಮಾರ್ಚ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ ಮೀನರಾಶಿ. ಹಾಗಾದರೆ ಮೀನರಾಶಿಗೆ ರಾಹು ಇದ್ದಾನೆ. ನಿಮ್ಮ ರಾಶ್ಯಾಧಿಪತಿ ಗುರು 2ಯ ಭಾವದಲ್ಲಿ, ಕುಜ ಶುಕ್ರ 11ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಕುಜ ಎಷ್ಟನೇ ಮನೆ ಅಧಿಪತಿ? ಧನಾಧಿಪತಿ. ಧನಲಾಭ ಯೋಗ ಉಂಟಾಗುತ್ತೆ. ಧನಲಾಭ ಹೆಂಗಾಗುತ್ತೆ? ಕುಜ 11ನೇ ಮನೆಯಿಂದ ನಾನು ಮಾಡಲೇಬೇಕು, ನಾನು ದುಡ್ಡು ಮಾಡಲೇಬೇಕು, ನಾನು ಅನ್ಕೊಂಡಿದ್ದ ಕೆಲಸಗಳೆಲ್ಲ ಆಗಬೇಕು ಅಂದರೆ ಸ್ನೇಹಿತರ ಸಹಾಯದಿಂದ ಉಂಟಾಗುತ್ತೆ, ನಿಮಗೆ ಲಾಭ ಆಗುತ್ತೆ. ನಿಮ್ಮ ಅಣ್ಣ ಅಥವಾ ಅಕ್ಕ ಇದ್ರೆ ಅವರಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ಯಾಕೆಂದ್ರೆ ಅದು ಲಾಭ ಸ್ಥಾನ. ಫ್ರೆಂಡ್ಸ್ ಇಂದನೂ ಕೂಡ ನಿಮಗೆ ಸಹಾಯ ಆಗುತ್ತೆ, ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ನೀವಿದ್ರೆ ಅಲ್ಲಿಂದನೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ನಿಮಗೆ ಅಳಿಯ, ಸನ್ನಿನ್ ಲಾ ಅಂತೀವಿ, ಅಥವಾ ಡಾಟರ್ ಇನ್ ಲಾ, ಸೊಸೆ, ಇಂಥವರಿಂದನೂ ಕೂಡ ಅವರ ಸಹಾಯದಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಧನಲಾಭ ಆಗುವಂಥದ್ದು. ಬಿಸ್ನೆಸ್ ಅಲ್ಲಿ ಅವರ ಸಲಹೆಗಳು ಇವೆಲ್ಲ ನಿಮಗೆ ಸಹಾಯ ಮಾಡಿ ಧನಲಾಭ ಕೂಡ ಪ್ರಾಪ್ತಿ ಮಾಡಿಕೊಡುವ ಸಾಧ್ಯತೆಗಳಿದೆ. ಕುಜ ಲಾಭ ಸ್ಥಾನದಲ್ಲಿದ್ದಾನೆ. ಯಾರ್ಯಾರಿಗೆ ಮೀನರಾಶಿಯವರಿಗೆ ಒಳ್ಳೇದಾಗುತ್ತೆ ಅಂದರೆ ಪೊಲೀಸ್ ಆಫೀಸರ್ಸ್ಗೆ ಒಳ್ಳೆ ಲಾಭ, ಡಿಫೆನ್ಸ್ ಫೋರ್ಸ್ ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು, ಪ್ಯಾರಾಮಿಲಿಟರಿ ಇರ್ಬೋದು,
ಮಿಲಿಟರಿಗಳ ಕೆಲಸ ಮಾಡೋರಿಗೆ ಒಳ್ಳೆ ಧನ ಲಾಭ, ಇಂಜಿನಿಯರಿಂಗ್ ನೀವು ಯಾವುದೇ ಬ್ರಾಂಚ್ ಆಗಿದ್ರು ಕೂಡ ಒಳ್ಳೆ ನಿಮಗೆ ಲಾಭ ಪಡಿಬೋದು. ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ರೆ ಮೀನರಾಶಿಯವರಿಗೆ ಅದರಲ್ಲೂ ಕೂಡ ಧನ ಲಾಭ ಆಗುತ್ತೆ. ಒಂದು ಯೂನಿಯನ್ ಲೀಡರ್ ಆಗುವಂತಹ ಟೈಮ್ ನಿಮಗೆ ಆರಂಭ ಆಗ್ಬಿಟ್ಟಿದೆ. ಅಥವಾ ಡಾಕ್ಟರ್ಗಳಲ್ಲಿ ನೀವು ಸರ್ಜನ್ ಆಗಿದ್ರೆ ನಿಮ್ಗೆ ಅದರಲ್ಲೂ ಕೂಡ ಒಳ್ಳೆ ಧನ ಲಾಭವನ್ನ ನೀವು ವಾರ ಮಾಡ್ಕೊಂತೀರಿ. ಹಾಗಾದ್ರೆ ಮೀನರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ, ಸೋಮವಾರ, ಮಂಗಳವಾರ ಗೌರವ ಸನ್ಮಾನಗಳು 3 ದಿವಸ ಸೂಪರ್ ಆಗಿರ್ತೀರ. ಮಾನಸಿಕವಾಗಿ ಸಂತೋಷ, ರುಚಿ ರುಚಿಯಾದಂಥ ಆಹಾರ, ಅನ್ನ ಪರಬ್ರಹ್ಮ ಅದು ಸ್ವೀಕಾರ ಮಾಡುವಂಥ ಯೋಗ, ಪ್ರಮೋಷನ್, ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ನಿಮಗೆ ಉಂಟಾಗುತ್ತೆ. ಆದರೆ ವಾರದ ಕೊನೆ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಆಪಾದನೆಗಳು ಕೂಡ ಬರುವ ಸಾಧ್ಯತೆಗಳಿದೆ. ಏನಾದರೂ ಕಲಹಗಳಾಗುವ ಸಾಧ್ಯತೆಗಳಿದೆ, ಆತಂಕ ಹೆಚ್ಚಾಗುವ ಸಾಧ್ಯತೆಗಳಿದೆ, ಅನಾವಶ್ಯಕ ಖರ್ಚುಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆಗಳಿದೆ. ಹಾಗಾದ್ರೆ ನೀವು ಮೀನರಾಶಿಯವರು ಈ ವಾರ ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ ಗುರು ರಾಘವೇಂದ್ರನ ಆರಾಧನೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ನೀವು ರಾಯರ ಮಠಕ್ಕೆ ಹೋಗೋದ್ರಿಂದ ಅಥವಾ ರಾಯರಿಗೆ ಏನಾದರೂ ಒಂದು ಪೂಜೆಯ ಸೇವೆಯನ್ನು ನೀವು ಮಾಡೋದ್ರಿಂದ, ಕೆಲವರು ಹೆಜ್ಜೆ ನಮಸ್ಕಾರ ಮಾಡ್ಬೋದು, ಯಾವುದೇ ಸೇವೆ ನೀವು ಮಾಡಿ ನಿಮಗೆ ಶುಭ ಫಲಗಳು ಮೀನರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನು ಒತ್ತೋದನ್ನು ಮರಿಬೇಡಿ. ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಜ್ಯೋತಿಷ್ಯ ಅಂದರೆ ಒಂದು ಬೆಳಕು, ಎಲ್ಲರಿಗೂ ಕೂಡ ನೀವು ಬೆಳಕನ್ನು ಹರಡಿಸಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಜನಕ್ಕೆ ಜ್ಯೋತಿಷ್ಯದ ವಿಚಾರ ತಿಳಿಯುತ್ತೆ. ಎಲ್ಲರಿಗೂ ಕೂಡ ನೀವು ಬೆಳಕನ್ನು ಹರಡಿಸ್ದಂಗಾಗುತ್ತೆ. ಎಲ್ಲರಿಗೂ ಕೂಡ ಅವರ ಜೀವನದಲ್ಲಿ ಬೆಳಕನ್ನು ಕೊಟ್ಟಂಗಾಗುತ್ತೆ. ಕತ್ಲೆಯಲ್ಲಿರೋ ಮನುಷ್ಯನಿಗೆ, ಅಜ್ಞಾನದಲ್ಲಿರೋರಿಗೆ ಜ್ಞಾನವನ್ನು ಕೊಡುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್ಕಲ್ಲಿ ಇರ್ತೀರಿ, ವಾಟ್ಸಪ್ ಗ್ರೂಪಲ್ಲಿ ಇರ್ತೀರಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತೀರಿ. ಎಲ್ಲಿ ಸಾಧ್ಯನೋ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆಲ್ಲ ಭೇಟಿ ಮಾಡ್ತೀನಿ. ನಮಸ್ಕಾರ. ಭಗವಂತ ನಿಮಗೆಲ್ಲ ಅಷ್ಟೈಶ್ವರ್ಯಗಳು ಕೊಟ್ಟು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.